ಹಲೋ, ನಮಸ್ಕಾರ ಸ್ನೇಹಿತರೆ. ನಮ್ಮ ಲಡಖ್ ಜರ್ನಿಯ ಫಸ್ಟ್ ಡೇ ಇವತ್ತು. ಬೆಳಗ್ಗೆ ಬೇಗ ಎದ್ದು ಬೈಕ್‌ಗೆ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿ ಡೈರೆಕ್ಟ್ ಮನೆಯಿಂದ ಕೆಸರಿ ಗಣಪತಿ ಟೆಂಪಲ್‌ಗೆ ಹೋದೆ. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಸ್ನೇಹಿತರು ಬಂದರು. ಕೈ ಮುಗಿತಾ ಗುಡಿ ಒಳಗೆ ಹೋಗಿ ಅಂತ ಗಂಟೆ ಹೊಡೆದು, ದೇವರೇ ನಮ್ಮ ಜರ್ನಿಗೆ ಯಾವ ವಿಘ್ನನೂ ಬರದೇ ಇರಲಿ ಮತ್ತು ನಮ್ಮ ಜರ್ನಿ ಸೇಫ್ ಆಗಿರಲಿ. ನಾವು ಬರೋವರೆಗೂ ನಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್‌ನ ಚೆನ್ನಾಗಿ ನೋಡ್ಕೊ ಅಂತ ದೇವ್ರಿಗೆ ಸ್ವಲ್ಪ ಕೆಲಸ ಕೊಟ್ಟು ಬೈಕ್ ಪೂಜೆ ಮಾಡಿಸಿದ್ವಿ. ಪೂಜೆ ಎಲ್ಲ ಆದಮೇಲೆ ಮನೆಗೆ ಹೋಗಿ ಊಟ ಮಾಡಿ ಲಗೇಜನ್ನೆಲ್ಲ ಬೈಕ್ಗೆ ಲೋಡ್ ಮಾಡಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ನಮ್ಮ ಟ್ರೈನ್ ನೈಟ್ 11:30ಗೆ ಎದ್ದಿದ್ದರಿಂದ ನಾವು 5 ಗಂಟೆ ಹೊತ್ತಿಗೆಲ್ಲ ಹುಬ್ಬಳ್ಳಿ ರೀಚ್ ಆಗಿದ್ವಿ. ಅಲ್ಲಿ ಹೋದ್ಮೇಲೆ ಫಸ್ಟ್ ಬೈಕ್ನಲ್ಲಿರೋ ಪೆಟ್ರೋಲ್ ಎಲ್ಲ ತೆಗಿತಾರೆ. ಯಾಕೆ ಪೆಟ್ರೋಲ್ ಎಲ್ಲ ತೆಗಿತಾರೆ ಅಂದರೆ, ಬೈಕ್ ಜೊತೆ ಬೇರೆ ಬೇರೆ ಪಾರ್ಸೆಲ್ ಎಲ್ಲ ಒಂದೇ ಟ್ರೈನ್ ಡಬ್ಬಿಯಲ್ಲಿರುತ್ತೆ. ಒಂದು ವೇಳೆ ಪೆಟ್ರೋಲ್ ಲೀಕ್ ಆಗಿ ಏನಾದರೂ ಇನ್ಸಿಡೆಂಟ್ ಆಗಬಾರ್ದು ಅಂತ ಸೇಫ್ಗೆ ಪೆಟ್ರೋಲ್ ಎಲ್ಲ ತೆಗಿತಾರೆ. ಬಟ್ ಪೆಟ್ರೋಲ್ ತೆಗಿತಾರೆ ಅಂತಲೇ ನಾನು ಬೈಕ್ನಲ್ಲಿ ಪೆಟ್ರೋಲ್ ಕಡಿಮೆ ಇಟ್ಟಿದ್ದೆ. ಬೈಕ್ಗೆ ಬಬಲ್ ಪ್ಲಾಸ್ಟಿಕ್ ಪ್ಯಾಕಿಂಗ್ ಮಾಡಿ ಕಾರ್ಡ್ಬೋರ್ಡ್ ಎಲ್ಲ ಇಟ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದರು. ಆ್ಯಕ್ಚುಲಿ ಪ್ಯಾಕಿಂಗ್ಗೆ ₹1200 ಹೇಳಿದರು. ನಮ್ಮ ಎಲ್ಲ ಬೈಕಲ್ಲೂ ಸ್ವಲ್ಪ ಪೆಟ್ರೋಲ್ ಉಳಿದಿತ್ತು. ಅದರಿಂದ ಅದನ್ನು ಅವರೇ ಇಟ್ಕೊಂಡು ಒಂದು ಬೈಕ್ಗೆ ₹1000 ಹಾಗೆ ಚಾರ್ಜ್ ಮಾಡಿದರು. ಇನ್ನೊಂದೇನು ಅಂದರೆ, ಅವರು ತೆಗೆದಿರೋ ಪೆಟ್ರೋಲ್ನ ನಾವೇ ಇಟ್ಕೊಂಡು ಹೋಗ್ತೀವಂದರೆ ಆಗಲ್ಲ. ಟ್ರೈನ್ ಒಳಗಡೆ ಅಲೋ ಮಾಡಲ್ಲ. ಅದಕ್ಕೆ ಸರಿ ಅಂತ ಬೈಕ್ ಪ್ಯಾಕ್ ಮಾಡಿಸಿ ಆಫೀಸ್ನಲ್ಲಿ ಸ್ವಲ್ಪ ಒಂದು ಫಾರ್ಮ್ ಕೊಡ್ತಾರೆ, ಅದನ್ನು ಫಿಲಪ್ ಮಾಡಿ ಕೊಡೋದಿರತ್ತೆ. ಅಂದರೆ ಹೆಸರು ಮತ್ತು ಕೆಲವು ಬೈಕ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋದಿರತ್ತೆ ಅಷ್ಟೇ. ಮತ್ತು ಬೈಕ್ ವ್ಯಾಲ್ಯೂ ಮೇಲೆ ಡಿಪೀಸ್ ಮೇಲೆ ಪಾರ್ಸಲ್ನ ಚಾರ್ಜ್ ಡಿಸೈಡ್ ಮಾಡ್ತಾರೆ. ನನ್ನ ಬೈಕಿಗೆ 3,500 ತೊಗೊಂಡ್ರು, ನಮ್ಮ ಫ್ರೆಂಡ್ಸ್ ಬೈಕ್ 2,000 ತೊಗೊಂಡ್ರು. ಇದೆಲ್ಲ ಪ್ರೊಸೆಸ್ ಮುಗಿಸಿ ಊಟ ಎಲ್ಲ ಮಾಡಿ ಟ್ರೈನ್ಗೆ ವೇಟ್ ಮಾಡಿದ್ವಿ. ಮತ್ತು ಟ್ರೈನ್ 11 ಗಂಟೆಗೆ ಬಂತು. ಟ್ರೈನ್ ಒಳಗೆ ಎಂಟ್ರಿ ಆದ್ವಿ. ಹಾಗೆ ಬೈಕ್ ಲೋಡಿಂಗ್ ಹತ್ರ ಹೋದ್ವಿ. ಮತ್ತು ಬೈಕ್ ಲೋಡಿಂಗ್ ಹೋಗೋಷ್ಟರಲ್ಲಿ 2 ಬೈಕ್ನ ಆಲ್ರೆಡಿ ಅವರು ಒಳಗಡೆ ಹಾಕಿಟ್ಟಿದ್ರು. ಲಾಸ್ಟಿಗೆ ನನ್ನ ಫ್ರೆಂಡ್ಸ್ ಬೈಕ್ ಹಾಕ್ತಾಯಿದ್ರು. ಅದನ್ನು ಸೇಫಾಗಿ ಒಳಗೆ ಹಾಕಿಸಿ ನಮ್ಮ ಸೀಟ್ಗೆ ಬಂದು ಮಲಗಿದ್ವಿ. ಇದೆಲ್ಲ ಫಸ್ಟ್ ಡೇ ಆಗಿರೋದು ಇನ್ಸಿಡೆಂಟ್ ಎಲ್ಲ ಇದು. ಇನ್ನು ದಿಲ್ಲಿ ರೀಚ್ ಆದಮೇಲೆ ಅಲ್ಲೇ ಸಿಚುವೇಶನ್ ಎಲ್ಲ ಹೇಗಿರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು.